ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ವಿಶ್ವ ದಾಖಲೆ ಮಾಡಿದ ಮುಗಳಖೋಡದ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ. 30,000ಕ್ಕೂ ಅಧಿಕ ರೈತರಿಗೆ ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಜರುಗಿದ ಕಾರ್ಯಕ್ರಮ ಶ್ರೀ ಷಡಕ್ಷರಿ ಶಿವಯೋಗಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರ 40ನೇ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ, ಜೈ ಶಿಕ್ಷಣ ಎಂದು ಮೊಳಗಿಸಿದೆ ಘೋಷವಾಕ್ಯ. ಕಾರ್ಯಕ್ರಮಕ್ಕೆ ಕೇಸರಿ, ಬಿಳಿ, ಹಸಿರು ಮಧ್ಯದಲ್ಲಿ ನೀಲಿ ಬಣ್ಣದ ಟೋಪಿ ತೊಟ್ಟು ತ್ರಿವರ್ಣ ಧ್ವಜವನ್ನ ಹೋಲುವ ರೀತಿಯಲ್ಲಿ ಕುಳಿತಿದ್ದ ರೈತರು ಶ್ರೀಮಠದಿಂದ ರೈತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಾಗಿದೆ. ಮುಗಳಖೋಡ ಮಠದಲ್ಲಿ ಆಯೋಜನೆ ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ಈ ಭಾಗದಷ್ಟೇ ಅಲ್ಲ, ಅನೇಕ ಭಾಗದಿಂದ ಎಲ್ಲ ರೈತ ಮುಖಂಡರು, ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳಷ್ಟು ತಮ್ಮ ಸ್ವಯಂ ಪ್ರೇರಣೆಯಿಂದ ಇಲ್ಲಿ ಆಗಮಿಸಿ ಭಾಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನು ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯವನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತದೆ. ಹೀಗಾಗಿ ಈ ಭಾಗದ ರೈತರು ಅಷ್ಟೇ ಅಲ್ಲ, ಇಡೀ ನಾಡಿನ ರೈತರು, ದೇಶದ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಎಲ್ಲ ರೈತರಿಗೆ ಒಂದು ನ್ಯಾಯಬದ್ಧವಾದಂಥ ಅವರೆಲ್ಲರಿಗೂ ಕೂಡ ಒಂದು ಅವರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗೆ ಒಂದು ಒಳ್ಳೆಯ ಬೆಲೆಯನ್ನು ಸಿಗಬೇಕು. ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ಅವರಿಗೆ ಸಮರ್ಪಕವಾದಂಥ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋದರ ಮುಖಾಂತರ ಆ ರೈತರ ಉಜ್ವಲ ಭವಿಷ್ಯಕ್ಕೆ, ಆ ರೈತರ ಒಂದು ಉಜ್ವಲ ಒಂದು ಭವಿಷ್ಯವನ್ನು ನಿರ್ಮಾಣ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಮುಗಳಖೋಡ ಮಠ ಇವತ್ತು ರೈತರ ಬೆನ್ನಿಗೆ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಮುಗಳಖೋಡ ಮಠದಲ್ಲಿ ಆ ರೈತರಿಗೆ ಗೌರವಿಸಿ ಅವರ ಮೇಲೆ ಒಂದು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನು ಮಾಡಿರ್ತಕ್ಕಂಥ ಒಂದು ದೃಶ್ಯವನ್ನು ನೋಡಿದ್ರೆ ನನಗಂತೂ ಹೇಗೆ ಅನ್ನಿಸ್ತು ಅಂದರೆ ಸಾಕ್ಷಾತ್ ಭಗವಂತನ ಮೇಲೇ ಪುಷ್ಪವೃಷ್ಟಿ ಮಾಡಿರುವಂಥ ಒಂದು ಭಾವನೆ ನನಗೆ ಬಂದಿರುವಂಥದ್ದು. ಹೀಗಾಗಿ ಈ ಭಾಗದ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ, ಮುಂದೆ ಬರುವಂಥ ದಿನದಲ್ಲಿ ಭಗವಂತನ ಕೃಪೆಯಿಂದ ಮಳೆ ಆಗಬೇಕು, ಮಳೆಗೆ ತಕ್ಕ ಬೆಳೆ ಆಗಿ ಬೆಳೆಗೆ ತಕ್ಕ ಬೆಲೆ ಸಿಕ್ಕು ನಮ್ಮೆಲ್ಲ ರೈತರ ಬಾಳು ಅದು ಉಜ್ವಲ ಆಗಬೇಕು ಅನ್ನುವಂಥದ್ದು ನಾವು ಗುರುಗಳ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇವೆ. ಇವತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರುವಂಥ ಎಲ್ಲ ರೈತರಿಗೆ ಶ್ರೀಮಠದ ವತಿಯಿಂದ ಈ ಎಲ್ಲ ವಾಹಿನಿ ಮುಖಾಂತರ ಮತ್ತೊಂದು ಸಲ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ಅಂದರೆ ಇವತ್ತು ಏನು ರೈತರ ಮೇಲೆ ಒಂದು ವಿಶೇಷವಾದಂಥ ಏನು ಒಂದು ಪುಷ್ಪವೃಷ್ಟಿಯನ್ನು ಮಾಡಿದ್ದೇವೆ ಮತ್ತು ಇವತ್ತು ದೇಶ ಅಭಿಮಾನವನ್ನು ಮೆರೆಯುವಂಥದ್ದು ಏನಿತ್ತು, ಇವತ್ತು ತ್ರಿವರ್ಣ ಧ್ವಜದಲ್ಲಿ ಆ ಒಂದು ರೈತರನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ಏನಿತ್ತು, ಹೀಗೆ ಈ ಎಲ್ಲ ವಿಚಾರಗಳು ಒಳಗೊಂಡು ಮತ್ತು ನಾವು ಸೈನಿಕರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ರಕ್ತದಾನ ನಿನ್ನೆಯನ್ನು ಮಾಡಿದ್ದೇವೆ. ಅದನ್ನಾಗಿರ್ಬೋದು, ಇವತ್ತು ಸುಮಾರು 500ಕ್ಕೂ ಹೆಚ್ಚಿನ ತುಲಾಭಾರ ಒಂದೇ ದಿನ ಒಂದೇ ವೇದಿಕೆ ಮೇಲೆ ನಡೀತಕ್ಕಂಥದ್ದಾಗಿರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳ ಒಳಗೊಂಡು ಸುಮಾರು 4-5 ವಿಶ್ವ ದಾಖಲೆ ಶ್ರೀಮಠಕ್ಕೆ ಇವತ್ತು ಸಮರ್ಪಣೆ ಆಗಿರ್ತಕ್ಕಂಥದ್ದು. ಇವತ್ತು ಟೋಟಲಿ ಅವರು ನಾವು ಏನು ರೈತರಿಗೆ ತಂದಿರತಕ್ಕಂಥ ಏನು ಒಂದು ತ್ರಿವರ್ಣ ಧ್ವಜದ ಆಕಾರದಲ್ಲಿ ಏನು ಅವರಿಗೆ 3 ಬಣ್ಣದ ಗಾಂಧಿ ಟೋಪಿಯನ್ನು ತಂದಿದೆ, ಅದನ್ನು ಅವರು ಎಣಿಕೆ ಮಾಡಿ ಸುಮಾರು 31,100 ಚಿಲ್ಲರ ಏನೋ ಒಂದು ಸಂಖ್ಯೆಯನ್ನು ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸೇರಿರುವಂಥ ಭಕ್ತರು ಮತ್ತು ಹೊರಗಡೆ ಸೇರಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದಂಥ ಅವಕಾಶ ಕೊಟ್ಟಿರುವಂಥದ್ದು ಅನ್ನುವಂಥ ಕಾರಣಕ್ಕಾಗಿ ವಿಶ್ವ ದಾಖಲೆಯನ್ನು ಆಗಿರುವಂಥದ್ದು. ರಾಜಕೀಯ ರಹಿತವಾಗಿರುವಂಥ ನಮ್ಮ ಮಠ ಇರೋದರಿಂದ ಯಾವುದೇ ರೀತಿ ನಾವು ಯಾವುದೇ ಸರ್ಕಾರ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ನಾವು ಯಾವುದೇ ಒಂದು ಪ್ರತಿಕ್ರಿಯೆ ನೀಡ್ತಕ್ಕಂಥ ಒಂದು ಪ್ರಸಂಗ ಇಲ್ಲ. ಹೀಗಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ನಾಯಕರಿರಲಿ, ಯಾವುದೇ ಸರ್ಕಾರ ಇರಲಿ, ಎಲ್ಲ ಸರ್ಕಾರದವರಿಗೆ ನಾವು ಒಂದು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂದರೆ, ನೀವೆಲ್ಲರೂ ಕೂಡ ರೈತರ ಕಷ್ಟಕ್ಕೆ ಸರಿಯಾದ ಸಮಯಕ್ಕೆ ಸ್ಪಂದಿಸ್ರಿ ಅನ್ನುವಂಥ ಮಾತನ್ನು ಎಲ್ಲ ಪಕ್ಷದ ಎಲ್ಲ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ನಾವು ಹೆಲಿಕಾಪ್ಟರ್ದಿಂದ ಹೂವನ್ನು ಹಾರಿಸೋ ಮುಖಾಂತರ ಅವರಿಗೆ ಗೌರವ ಕೊಡ್ತೀವಿ. ಅದಕ್ಕೆ
ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಅವರು ಪ್ರತಿಯೊಂದು ವರ್ಷನೂ ಸಿದ್ಧಶ್ರೀ ಪ್ರಶಸ್ತಿ ಕೊಡುವಂಥ ಕೆಲಸ ಮಾಡ್ತಾರೆ. ಈ ಒಂದು ವರ್ಷದ ಸಿದ್ಧಶ್ರೀ ಪ್ರಶಸ್ತಿಯನ್ನು ವಿಜ್ಞಾನಿಗಳಿಗೆ ಇಸ್ರೋ ಸಂಸ್ಥೆಗೆ ಕೊಡುವಂಥ ವಿಜ್ಞಾನಿಗಳನ್ನ ಗೌರವ ಕೊಡುವಂಥ ಕೆಲಸ ಮಾಡ್ತಾರೆ. ಇನ್ನು ಶಿಕ್ಷಣ ಬಗ್ಗೆ, ಕೊನೆಯದಾಗಿ ಶಿಕ್ಷಣ ಬಗ್ಗೆ, ಈಗ ನಾವು ರೈತರಿದ್ದೀವಿ, ನಾವು ದೊಡ್ಡ ರೈತರು ಎಟ್ಟಿದ್ದೀವಿ, ಸಣ್ಣ ರೈತರು ಎಟ್ಟಿದ್ದೀವಿ ಅಂದ್ರೆ ನಾವು ಲೆಕ್ಕಾಚಾರ ತಗೊಂಡಾಗ ಸ್ವಾಮಿಗಳ ಜೊತೆ ಬಹಳಷ್ಟು ಒಟ್ಟಾಡ ಕಡಿಮೆ ಇತ್ತು ನಂದು. ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಒಂದು ವಾರದಿಂದ ನಾನು ಅವರು ಸ್ವಲ್ಪ ನಿನ್ನೆ ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಅವ್ರ ಜೊತೆ ಕಾಲ ಕಳೆದೆ. ಸ್ವಲ್ಪ ಈ ವಾರದಾಗ ಅವಾಗವಾಗ ಭೇಟಿಯಾಗುವಂಥ ಕೆಲಸ ಮಾಡಿ ನಾನು ಕೇಳಿದೆ ಅದನ್ನ, ಅವ್ರೇನು ಬ್ಯಾಲೆಟ್ ಪೇಪರ್ ತೊಗೊಂಡು ಬಂದಿದ್ರಲ್ಲ, ಕೇಳಿದೆ, ಅಪ್ಪಾರ ಇದ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಶಿಕ್ಷಣ ಏನಪ್ಪ ಇದೆ ಅಂತ ಕೇಳಿದೆ ನಾನು. ಈ ಒಂದು ಮಠ ನಾವು ಎಲ್ಲ ಲಿಂಗ ಸ್ವಾಮಿಗಳ ಕೇಳ್ತಿದ್ದೀವಿ, ಸಿದ್ಧಾರೂಢ ಸ್ವಾಮಿಗಳು ಸ್ವಲ್ಪ ನೋಡಿ ತಿಳ್ಕೊಂಡಿದ್ದೀವಿ. ಇವ್ರ ವಿಚಾರ ಈಗ ನಮಗೆ ಗೊತ್ತಾಗತೈತಿ. ನಾನು ಅವ್ರನ್ನ ಕೇಳಿದಾಗ ಜೈ ಜವಾನ್ ಅಂದ್ರೆ ಈ ದೇಶದ ಗಡಿಯನ್ನು ಕಾಯ್ತಿರ್ತಕ್ಕಂಥ ಯೋಧ ಭಾಳ ಕಷ್ಟಪಡ್ತಾನವ, ಅವನಿಗೆ ಗೌರವ ಸಲ್ಲಬೇಕು. ಆ ಗೌರವ ಸಲ್ಲಬೇಕಂತಂದ್ರೆ ನಾವು ಒಂದು ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. 100 ಜನ ಬಂದು ಆ ರಕ್ತ ಕೊಡುವಂಥ ಕೆಲಸ ಮಾಡ್ತಾರೋ, ಆ ರಕ್ತವನ್ನು ನಾವು ಅವರಿಗೆ ಇದನ್ನು ಮಾಡ್ತೀವಿ, ಅರ್ಪಿಸ್ತೀವಿ ಅಂತ ಹೇಳಿದ್ವಿ. ಜೈ ಕಿಸಾನ ಅಂದ್ರೆ ನೀವು ಗೊತ್ತಿದ್ದೀರಿ, ಈ ದೇಶದಲ್ಲಿ ಪ್ರತಿಯೊಂದು ಜೀವಿಗೂ ಅನ್ನಬೇಕು. ಅದು ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಏನೇ ಇರ್ಬೋದು, ಅದನ್ನು ಬೆಳೀತಕ್ಕಂಥವ್ರು ನೀವು. ಅವ್ರು ಹೇಳಿದ್ರಪ್ಪ ಅವಳ ದೇವರಂದ್ರ ಅಣ್ಣ, ಅಣ್ಣನ್ನ ನಾವು ಯಾರು ಬೆಳೀತಿರ್ತಾರಲ್ಲ, ನಾನು ಕೂಡ ನಾನು ಹೇಳಿದೆ, ನಿಮಗೆ ಮೊದಲೇ ಹೇಳಿದೆ, ನಾನು ಸ್ವಲ್ಪ ಒಡನಾಟ ಕಡಿಮೆ ಇತ್ತು. ಆದರೆ ಈ ಒಂದೇನು ವಿಚಾರ ಇಟ್ಟುಕೊಂಡು ಇವತ್ತು ಹೆಸರಿಗೆ ಗುರುವಂದನ ಕಾರ್ಯಕ್ರಮ ಮಾತ್ರ, ಹೆಸರಿಗೆ ಗುರುವಂದನ ಕಾರ್ಯಕ್ರಮ ಮಾತ್ರ. ಆದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ರೈತರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಹಿಂಗೆ ಗೌರವ ಸಲ್ಲಿಸುವಂಥ ಕೆಲಸ. ನಿನ್ನೆ ನಾನು ಅವ್ರ ಜೊತೆ ತಿರುಗಾಡಿದೆ ಅಂತ ಹೇಳಿದೆ. ನಾನು 1-2-3 ಮನೆಗೆ ಹೋಗಿದ್ದೀವಿ ನಾವು, ಸ್ವತಃ ಅವರ ಬಂದಿದ್ರು. ಯಾರು ಕೊಡ್ತಾರೆ ಹೇಳಿ ನೋಡೋಣ. ಗುರುವಂದನಾ ಕಾರ್ಯಕ್ರಮದ ಹೆಸರು ಮುಖಾಂತರ ಆ ಬಡಜನಗಳಿಗೆ ವಸ್ತ್ರ ಕೊಡುವಂಥ ಕೆಲಸ ಮಾಡಿದ್ರು ನೀವು. ಹೀಗಾಗಿ ಅವರ ಈ ಒಂದು ಕಾರ್ಯಕ್ರಮ ಏನೈತಲ್ಲ, ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ವಿಶೇಷವಾಗಿ ಈ 40ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ, ಅಪ್ಪಾಜಿ ತಮ್ಮ ಬರ್ತಕ್ಕಂಥ ಭವಿಷ್ಯ ಉಜ್ವಲ ಆಗಲಿ, ಇಂಥ ಕಾರ್ಯಕ್ರಮ ತಾವು ಮಾಡ್ಕೋತೀರಿ, ನಾವೆಲ್ಲ ನಿಮ್ಮ ಕಣ್ಣೆಲುಬಾಗಿ ನಿಂತ್ಕೊಳ್ಳುವಂಥ ಕೆಲಸ ನಾವು ಮುಂದಿನ ದಿನಮಾನದಾಗ ಮಾಡ್ತೀವಿ ಅಂತೇಳಿ ಕೇಳಿಕೊಂಡು, ವಿಶೇಷವಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಗುರುಗಳಿಗೆ ನಮಸ್ಕಾರ ಮಾಡೋದು, ಶಾಲೆ ಓದಿಸಿ ಹೋಗೋದು ಅಂತ ತಿಳ್ಕೊಂಡಿದ್ದು. ಆದರೆ ಅದೇ ಗುರುಗಳು ರೈತರಿಗೆ ನನ್ನ ವಂದನೆ ಅಂತಕ್ಕಂಥ ಘೋಷವಾಕ್ಯ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ವಾಕ್ಯದ ಮೂಲಕ ಜನತೆಗೆ ಮಠ ಮಂದಿರಗಳು ರೈತ ಪರವಾದ ವಿಚಾರಧಾರೆಗಳನ್ನು ಬಿತ್ತರಿಸಲಿಕ್ಕೆ ತಾವೇನು ಪ್ರಾರಂಭ ಮಾಡಿದ್ರಿ ಗುರುಗಳೇ. ಅಜ್ಜನವರ ಇಂತಹ ಕಾರ್ಯಕ್ರಮದಿಂದ ಮಠ ಮಂದಿರಗಳ ಒಂದು ಗೌರವ ಹೆಚ್ಚಾಗ್ತಿದೆ, ಅದರ ಜೊತೆಗೆ ಭಕ್ತಿ ಭಾವ ಹೆಚ್ಚಾಗ್ತಿದೆ, ಬದುಕಿಗೆ ಗುರುಗಳು ಸ್ಪಂದಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಯಾವ ಮನುಷ್ಯ ಜನತೆಗೆ ಅನ್ನ ಕೊಡ್ತಾನೋ,
ಅವನು ಗೌರವಿಸ್ತಕ್ಕಂಥ ಕೆಲಸ ಮಠದಿಂದ ನಡೀತಾ ಇದೆಯಲ್ಲ, ಅದಕ್ಕೆ ಗುರುಗಳಿಗೆ ನಾನು ವಿಶೇಷವಾದ ಒಂದು ಸಲಾಮ್ ಹೊಡಿತೇನೆ, ನಮಸ್ಕಾರ ಹೊಡಿತೇನೆ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕಾಗ್ತದೆ. ರೈತ ಇವತ್ತು ಎಷ್ಟೋ ಕಷ್ಟದಲ್ಲಿದ್ದಾನೆ. ಎಂತೆಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರ ಜೊತೆಗೆ ಲಾಭಾಂಶಕ್ಕಾಗಿ ನಾವು ಅಡ್ಡದಾರಿ ಹಿಡಿತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಇವತ್ತೇನು ನಾವು ಗುರುವೃಂದದ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಹಲವಾರು ವಿಚಾರಗಳನ್ನು ನಾನು ಇವತ್ತು ಪ್ರಸ್ತಾಪ ಮಾಡಲಿಲ್ಲಾದರೆ ತಪ್ಪಾಗ್ತದೆ. ಈ ರಾಸಾಯನಿಕ ಕ್ರಿಯೆಯಿಂದ ಲಾಭಕ್ಕಾಗಿ ನಾವು ಹಲವಾರು ದಾರಿಗಳನ್ನ ಹಿಡ್ಕೊಂಡು ಹಿತ ಅಂತಕ್ಕಂಥದ್ದು ನಾವು ಇವತ್ತು ಯೋಚನೆ ಮಾಡದೇ ಇದ್ದರೆ, ಲಾಭನ್ನೇ ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಾಳೆ ನಮ್ಮ ಬದುಕು ದುಸ್ತರ ಅಂತಕ್ಕಂಥ ಮಾತನ್ನು ಇವತ್ತು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ಭೂಮಿಯ ಫಲವತ್ತತೆಯನ್ನು ಕಾಯಬೇಕಾಗಿದೆ. ಅದ್ರ ಜೊತೆಗೆ ಆಹಾರ ಕಲುಷಿತ ಆಗ್ತಕ್ಕಂಥದ್ದು. ರೈತ ಮಾರ್ಕೆಟಿಗೆ ಕಳಿಸಿದ ನಂತರ ಅಲ್ಲಿ ಆ ಸಿಂಪಡಿಸ್ತಕ್ಕಂಥ ರಾಸಾಯನಿಕ ರೈತ ಏನೋ ತನ್ನ ರೀತಿ ಮಾರ್ತಾನೆ, ಆನಂತರ ಆಗ್ತಕ್ಕಂಥ ಬೆಳವಣಿಗೆ ಕಳವಳಕಾರಿ ಆಗ್ತಕ್ಕಂಥದ್ದಿದೆ. ಮಾನವ ಏನು ಆಹಾರ ಸೇವನೆ ಮಾಡಬೇಕು ಅದು ಕಲುಷಿತ ಆಗ್ತಕ್ಕಂಥದ್ದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.